guys, welcome back to Math 6 MMJ channel. ಇವತ್ತಿನ ವಿಡಿಯೋದಲ್ಲಿ ಎಲಿಮೆಂಟರಿ ಆಪರೇಷನ್ ಆನ್ ಮ್ಯಾಟ್ರಿಸಸ್ ಹೆಂಗೆ ಎಲಿಮೆಂಟರಿ ಆಪರೇಷನ್ ಯೂಸ್ ಮಾಡಿಕೊಂಡು ಇನ್ವರ್ಸ್ ತಗೋಬೇಕು ಅನ್ನೋದು ಒಂದು 3 marks ಗೆ ಬಂದೇ ಬರುತ್ತೆ ಮ್ಯಾಟ್ರಿಸಸ್ ಅಲ್ಲಿ. So I'll be teaching you the easiest way to find the inverse using the elementary operation. So let's get started. Yes. So first matrix is 2 1 1 1. Okay, so idu matrix idakke neevu inverse find ಮಾಡಬೇಕು using the elementary operation. This will be coming for 3 marks. Okay, 3 marks ಗೆ ಇದು ಬರುತ್ತೆ. ಇಲ್ಲ ಅಂದ್ರೆ symmetric and skew symmetric matrix ಬರುತ್ತೆ. If it comes, it's the easiest way to solve the elementary operation to find the inverse, right? So first ಏನ್ ಮಾಡಬೇಕಂದ್ರೆ we know that, so this is very important to know. A into A inverse is equal to identity matrix. A into A inverse ಬಂದ್ರೆ inverse of that matrix will be equal to identity matrix, and A into identity matrix is always A, or I into A is always A. This is what you have to know. So we know that A into I is equal to A. Is it not? So let A be A itself, and I. What is I? Identity matrix. Whatever the order given to you, the same order identity matrix ನೀವು ತಗೊಬೇಕು ಆಯ್ತಾ. So ಏನ್ identity matrix 1 0 0 1 is equal to what? A ಏನ್ ಕೊಟ್ಟಿರೋದು 2 1 1 1. ಓಕೆ, ಸೊ ನಾವು ಇವಾಗ ಏನ್ ಮಾಡ್ಬೇಕಂದ್ರೆ ಈ ಮ್ಯಾಟ್ರಿಕ್ಸ್ ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ರೆಡ್ಯೂಸ್ ಮಾಡಬೇಕು. ಓಕೆ, ಏನೇನು ಆಪರೇಷನ್ ಅಪ್ಲೈ ಮಾಡ್ತೀವಿ ಆ ಎಲ್ಲ ಆಪರೇಷನ್ ನ ಈ ಮ್ಯಾಟ್ರಿಕ್ಸ್ ಗೂ ನಾವು ಅಪ್ಲೈ ಮಾಡಬೇಕು. ಓಕೆ, ಸೊ ಅವಾಗ ಏನ್ ಸಿಗುತ್ತೆ, ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆದಾಗ ಈ ಮ್ಯಾಟ್ರಿಕ್ಸ್ ಎ ಇನ್ವರ್ಸ್ ಆಗುತ್ತೆ. ಓಕೆ, ಸೊ ನಾವು ಟಾಸ್ಕ್ ಇವಾಗ ಟು ರೆಡ್ಯೂಸ್ ದಿಸ್ ಟು ದ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಏನ್ ಮಾಡ್ಬೇಕು ಇವಾಗ, ಸೊ ಈ ಎಲಿಮೆಂಟ್ ನ 1 ಮಾಡಬೇಕು. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಏನು 1 0 0 1. ಓಕೆ, ಈ ಎಲಿಮೆಂಟ್ ನ we have to make it 1. ಓಕೆ, ಸೊ ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಬಟ್ ನನಗೆ ಇಲ್ಲಿ 2 ಬೇಕು. ಸೊ ನಾನು ರಿವರ್ಸ್ ಮಾಡಬಹುದು ತಾನೆ. ಐ ಕ್ಯಾನ್ ಎಕ್ಸ್ಚೇಂಜ್, ದಿಸ್ ಇಸ್ ಆಪರೇಷನ್ ಅಲೌಡ್. ಐ ಕ್ಯಾನ್ ಎಕ್ಸ್ಚೇಂಜ್ ರೋ 1 and ರೋ 2. Okay, so row 1, what is the operation I am applying? Row 1 implies row 1 into row 2. So I am applying this operation. Okay, I am applying the operation row 1 exchange with row 2, or row 2 exchange with row 1. The same operation should be applied for this matrix also. Okay, so A into 0 1 1 0, second row first row goyitu, first row second row bantu. Is it not? That is equal to 1 1 2 1. So ee matrix gu same operation apply ಮಾಡ್ತಿದ್ದೀನಿ. second row first row ಆಯ್ತು, first row second row ಆಯ್ತು. Okay, next ಏನ್ ಮಾಡಬೇಕು, ಈ ಎಲಿಮೆಂಟ್ ನ 0 ಮಾಡಬೇಕು. Now I have to make 2 is 0 using this one. ಈ 1 ನ ಯೂಸ್ ಮಾಡಿಕೊಂಡು ನೀವು ಈ 2 ನ 0 ಮಾಡಬೇಕು. ಹೇಗೆ, 2 minus 2 is equal to 0 ಮ್ಯಾಮ್. R2 minus 2 is equal to 0. No, ಯಾವುದೇ ರೋಗೆ ನೀವು 2 ಅಥವಾ ಯಾವುದೇ ಕಾನ್ಸ್ಟೆಂಟ್ ನ ಆಡ್ ಮಾಡಂಗಿಲ್ಲ, ಸಬ್ಟ್ರಾಕ್ಟ್ ಮಾಡಂಗಿಲ್ಲ. ಈ ಮಲ್ಟಿಪ್ಲೈ ಮಾಡಬಹುದು ಅಂಡ್ ಡಿವೈಡ್ ಮಾಡಬಹುದು. ಓಕೆ, ಯು ಕ್ಯಾನ್ ಮಲ್ಟಿಪ್ಲೈ ಡಿವೈಡ್ ಅಂದ್ರೆ 1/2 ನ ಅಗೇನ್ ಮಲ್ಟಿಪ್ಲೈ ಮಾಡಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಡಿವೈಡ್. ಓಕೆ, ಸೊ ಈಗ 2 ನ ಹೆಂಗ್ ಡಿವೈಡ್ ಮಾಡಬಹುದು, ಯೂಸಿಂಗ್ ದಿಸ್ ಒನ್. ಯಾವುದೇ ಎರಡು ರೋ ನ ಸಬ್ಟ್ರಾಕ್ಟ್ ಮಾಡಬಹುದು. ಈ ರೋಗೆ ಈ ರೋ ನ ಸಬ್ಟ್ರಾಕ್ಟ್ ಮಾಡಬಹುದು, ಅಥವಾ ಈ ರೋಗೆ ಈ ರೋ ನ ಸಬ್ಟ್ರಾಕ್ಟ್ ಮಾಡಬಹುದು, ಈ ಕಾಲಮ್ಗೆ ಈ ಕಾಲಮ್ ನ ಸಬ್ಟ್ರಾಕ್ಟ್ ಮಾಡಬಹುದು. ರಿಮೆಂಬರ್, ಇಫ್ ಯು ಚೂಸ್ ದ ರೋ ಆಪರೇಷನ್ ಫ್ರಮ್ ದ ಸ್ಟೆಪ್ 1, ಯು ಹ್ಯಾವ್ ಟು ಯೂಸ್ ದ ಸೇಮ್ ರೋ ಆಪರೇಷನ್ ಯೂಸ್ ಮಾಡಬೇಕು. ಒಂದು ಸ್ಟೆಪ್ ಗೆ ರೋ ಆಪರೇಷನ್, ಇನ್ನೊಂದು ಸ್ಟೆಪ್ ಗೆ ಕಾಲಮ್ ಆಪರೇಷನ್ ನ ಯೂಸ್ ಮಾಡೋ ಹಂಗಿಲ್ಲ. ಓಕೆ, ಸೊ ಈಗ ರೋ 2 ರೋ 1 ಸಬ್ಟ್ರಾಕ್ಟ್ ಮಾಡಬಹುದು ಮ್ಯಾಮ್, ಬಟ್ ಇಲ್ಲಿ 1 2 minus 1 1 ಆಗುತ್ತಲ್ಲ, ನನಗೆ 2 ಬೇಕು, 0 ಬೇಕು ಅಂದ್ರೆ ಈ 1 ಗೆ ವಿಲ್ ಮಲ್ಟಿಪ್ಲೈ 2 and subtract this. ಓಕೆ, ಏನ್ ಮಾಡೋಣ, ಈ ರೋ 1 ಗೆ R1 ಗೆ ರೋ 1 we call ರೋ 1 as R1, ರೋ 2 as R2. ಓಕೆ, 2 ನ ಮಲ್ಟಿಪ್ಲೈ ಮಾಡೋಣ and R2 ಗೆ ಸಬ್ಟ್ರಾಕ್ಟ್ ಮಾಡೋಣ. ಓಕೆ, ದಿಸ್ ಇಸ್ ದ ಆಪರೇಷನ್ ವಿ ಆರ್ ಅಪ್ಲೈಯಿಂಗ್. and ಯಾವ ರೋಗೆ ಅಪ್ಲೈ ಮಾಡ್ತಾ ಇರೋದು ಆಪರೇಷನ್ R2. So R2 ಗೆ ಅಪ್ಲೈ ಮಾಡ್ತಾ ಇರೋದು ಏನು ಆಪರೇಷನ್, R2 minus 2R1. ಓಕೆ, ಸೇಮ್ ಆಪರೇಷನ್ ಯು ಹ್ಯಾವ್ ಟು ಅಪ್ಲೈ ಫಾರ್ ದಿಸ್ ಮ್ಯಾಟ್ರಿಕ್ಸ್ ಆಲ್ಸೋ. ತಗೊಳ್ಳಿ, R2 ಎಲಿಮೆಂಟ್ ಏನು, R2 1 minus 2 ಹಂಗೆ ಇರುತ್ತೆ. ಅದರ ಮೇಲಿರೋ R1 ಎಲಿಮೆಂಟ್ ಸೇಮ್, ಅದರ ಮೇಲಿರುವಂತ R1 ಎಲಿಮೆಂಟ್ ತಗೋಬೇಕು, ಈ ಎಲಿಮೆಂಟ್ ತಗೋಬಾರ್ದು. ಓಕೆ, 1 is equal to 0 is equal to what, 1 minus 0 is equal to 1 ಇಲ್ಲಿ ಬರುತ್ತೆ. ಓಕೆ, ಸೊ ರೋ 1 ಹಂಗೆ ಇರುತ್ತೆ, ನಾವು ಅಪ್ಲೈ ಮಾಡ್ತಾ ಇರೋದು ರೋ 2 ಗೆ. ಸೊ ದಿಸ್ ಬಿಕಮ್ಸ್ 1. next element ಏನು, ರೋ 2, 0 minus 2 into ರೋ 1 next element is what, 1. so minus 2.
Okay, same operation should be applied here. Row 1 hange irutte because we are applying the operation for row 2. So 2 minus 2 enagutte 0. So 1 minus 2 enagutte minus 1. Okay, so you can do it directly. You don't have to suppose ide tara ಮಾಡಬೇಕು ಅಂತ ಏನಿಲ್ಲ. Next ಏನು ಮಾಡಬೇಕು? We have to make this element 1. ಅಲ್ವಾ, ಈ ಎಲಿಮೆಂಟ್ ನ 1. ಯಾವುದೇ ಎಲಿಮೆಂಟ್ ಇಲ್ಲಿ 0 ಮಾಡಾದ್ಮೇಲೆ ಯಾವುದೇ ಎಲಿಮೆಂಟ್ ಇದ್ರು ಡಿವೈಡ್ ಬೈ ದಟ್. ಓಕೆ, ಯಾವುದೇ ಎಲಿಮೆಂಟ್ ಇದ್ರು ಡಿವೈಡ್ ಬೈ ದಟ್ ಎಲಿಮೆಂಟ್. ಈಗ -1 ಇದೆ, we have to make it 1, divide row by 1. ಯಾವ ಆಪರೇಷನ್ ಅಪ್ಲೈ ಮಾಡಬೇಕು ಇವಾಗ? row 2 r2 ಗೆ r2 divided by -1. ಓಕೆ, ಸೇಮ್ ಆಪರೇಷನ್ should be applied here. r2 ಅಲ್ಲಿರೋ ಎಲ್ಲಾ ಎಲಿಮೆಂಟ್ ಗೂ divided by -1 ಮಾಡಬೇಕು. ಓಕೆ, so a into row 1 hange ಇಲ್ಲಿ because we are applying the operation for row 2. So 1 divided by -1 ಏನು? -1. -2 divided by -1 ಏನು? 2. Okay, this is equal to 1 1. 0 by -1 is 0, -1 by -1 is 1. ಆಯ್ತು, ಇದು 1 ಮಾಡಿದ್ದಾಯ್ತು, ಇದು 0 ಮಾಡಿದ್ದಾಯ್ತು, ಇದು 1 ಮಾಡಿದ್ದಾಯ್ತು. ಈಗ ಈ ಒಂದನ್ನ 0 ಮಾಡಿ ಯೂಸಿಂಗ್ ದಿಸ್ 1. 1 minus 1 is 0. ವೆರಿ ಸಿಂಪಲ್. ಸೊ ಯಾವ ರೋಗೆ ಅಪ್ಲೈ ಮಾಡಬೇಕಾಗಿರೋದು ಆಪರೇಷನ್? R1 tends to R1 minus R2, row 1 minus row 2. Okay, same operation should be applied here. So row 1 ಗೆ ಅಪ್ಲೈ ಮಾಡ್ತಿರೋದ್ರಿಂದ row 2 ಹಂಗೆ ಇರುತ್ತೆ. So 0 minus of -1 ಏನಾಗುತ್ತೆ? +1. 1 minus 2 ಏನಾಗುತ್ತೆ? -1. Is it not 1? row 1 minus row 2 ಅಲ್ಲಿ ಕೆಳಗಡೆ row 2 ಎಲಿಮೆಂಟ್ ಏನು? 1 minus 2 ಏನಾಗುತ್ತೆ? -1. Same operation should be applied here. 1 minus 0 is 1. 1 minus 1 is 0. Second row hange irutte because we have applied the operation for row 2. ಆಯ್ತಾ? ಸಾರಿ, row 1 second row hange irutte. ಈಗ ಇದೇನಾಯ್ತು? ಐಡೆಂಟಿಟಿ ಮ್ಯಾಟ್ರಿಕ್ಸ್. A ಹಿಂಗೆ ಇದೆ, then ಇದೇನಾಗಿರ್ಬೇಕು? of course A inverse ಆಗಿರ್ಬೇಕು ಅಲ್ವಾ? so what is A inverse now? 1 minus 1 minus 1 2 ಅಷ್ಟೇ. so what is the inverse of the given matrix using the elementary operation? 1 minus 1 minus 1 2. Okay, so this was all about ಹೆಂಗೆ ನಾವು ಎಲಿಮೆಂಟರಿ ಆಪರೇಷನ್ ಯೂಸ್ ಮಾಡ್ಕೊಂಡು ಮ್ಯಾಟ್ರಿಕ್ಸ್ ಕಂಡುಹಿಡಿಯೋದು ಅಂತ. ಇನ್ನೊಂದು ಪ್ರಾಬ್ಲಮ್ ಮಾಡೋಣ. yes, so yes, this is the next matrix 3 10 2 7. ಆಯ್ತಾ? ಇದನ್ನ ನಾವು ಇವಾಗ so 1 0 0 1 ಗೆ ರೆಡ್ಯೂಸ್ ಮಾಡಬೇಕು. ಓಕೆ, ಸೊ ಫಸ್ಟ್ ಈ ಎಲಿಮೆಂಟ್ ನ 1 ಮಾಡ್ಕೊಳ್ಳಿ, ಈ 1 ಅನ್ನ ಯೂಸ್ ಮಾಡ್ಕೊಂಡು ಇದನ್ನ 0 ಮಾಡ್ಕೊಳ್ಳಿ, ಆಮೇಲೆ ಇದನ್ನ 1 ಮಾಡಿ, ಈ 1 ಅನ್ನ ಯೂಸ್ ಮಾಡ್ಕೊಂಡು ಇದನ್ನ 0 ಮಾಡಿ. ಡೋಂಟ್ ಗೋ ಫಾರ್ 3 x 3 ಮ್ಯಾಟ್ರಿಕ್ಸ್ ಬಿಕಾಸ್ 3 ಮಾರ್ಕ್ಸ್ ಗೆ ಅವರು ಅಷ್ಟು ಲೆಂತಿ ಪ್ರಾಬ್ಲಮ್ ಕೊಡಲ್ಲ, 2 x 2 ನೇ ಕೊಡ್ತಾರೆ. ಓಕೆ, ವೆನ್ ವಿ ಥಿಂಕ್ ಲಾಜಿಕಲಿ, ರೈಟ್? ಸೊ ಈಗ a into 1 0 0 1 ಐಡೆಂಟಿಟಿ ಮ್ಯಾಟ್ರಿಕ್ಸ್ is equal to 3 10 2 7. ಓಕೆ, ಸೊ ನಾವು ಈಗ ಇದನ್ನ ಏನ್ ಮಾಡ್ಬೇಕು? ಫಸ್ಟ್ 1 ಮಾಡ್ಬೇಕು. ಸೊ 1 ಮಾಡೋದು ಹೆಂಗೆ? ಡಿವೈಡ್ ಮಾಡೋಣ. ಸೊ ಡಿವೈಡ್ ಮಾಡ್ಬಿಟ್ರೆ ಫಸ್ಟ್ 10/3 ಏನೇನೋ 1/3 ಎಲ್ಲ ಬಂದ್ಬಿಡುತ್ತೆ. ಸೊ ಲಾಜಿಕಲಿ ಯೋಚನೆ ಮಾಡಿ, 3 minus 2 ಏನಾಗುತ್ತೆ? 1. ಸೊ ರೋ 1 ಗೆ ರೋ 2 ನ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬಂದ್ಬಿಡುತ್ತೆ. ದಟ್ ಇಸ್ ವಾಟ್ ವಿ ನೀಡೆಡ್ ಅಲ್ವಾ? ಸೊ ಯಾವ ರೋಗೆ ಅಪ್ಲೈ ಮಾಡ್ತಾ ಇರೋದು ಆಪರೇಷನ್? ರೋ 1. ಏನ್ ಆಪರೇಷನ್? ರೋ 1 ಮೈನಸ್ ರೋ 2, R1 ಮೈನಸ್ R2. ಯಾವ್ದಕ್ಕೆ ಅಪ್ಲೈ ಮಾಡ್ತೀರಾ ಅದು ಫಸ್ಟ್ ಬರಿ. ಓಕೆ, R1 minus R2. Same operation should be applied for this matrix also. Okay, so A into 1 minus 0 ಏನು? 1. 0 minus 1 ಏನು? -1. ಸೆಕೆಂಡ್ ರೋ ಹಂಗೆ ಇಡಿ, ನಾವು ಅಪ್ಲೈ ಮಾಡ್ತಾ ಇರೋದು ರೋ 1 ಗೆ. ಓಕೆ, ಸೊ 0 1 is equal to 3 minus 2 ಏನು? 1. 10 minus 7 ಏನು? 3. ಓಕೆ, ಸೆಕೆಂಡ್ ರೋ ಹಂಗೆ ಇಡಿ, ಯಾಕಂದ್ರೆ ನಾವು ಅಪ್ಲೈ ಮಾಡ್ತಿರೋದು ಯಾವ್ದಕ್ಕೆ? ಫಸ್ಟ್ ರೋ. ನೆಕ್ಸ್ಟ್ ನಾವು ಇದನ್ನ 0 ಮಾಡ್ಕೊಬೇಕು, ಈ 1 ಅನ್ನ ಯೂಸ್ ಮಾಡ್ಕೊಂಡು. 2 minus 2 is 0. ಇಲ್ಲಿ 2 ಇಲ್ವಲ್ಲ ಮ್ಯಾಮ್, ಇದಕ್ಕೆ 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಯಾವ್ದಕ್ಕೆ? ರೋ 1 ಗೆ ಮಲ್ಟಿಪ್ಲೈ 2 ಮೈನಸ್ ರೋ 2. ಸೊ ರೋ 2 ಮೈನಸ್ 2 ಇಂಟು R1. 2 ಇಂಟು 1 ಮಾಡಿದ್ರೆ 2. 2 minus 2 is 0. ವೆರಿ ಸಿಂಪಲ್. ಯಾವ ರೋಗ ಅಪ್ಲೈ ಮಾಡ್ತಾ ಇರೋದು ಆಪರೇಷನ್? R2. ಯಾವ ಆಪರೇಷನ್? R2 minus 2R1. The same operation should be applied for this matrix also. A into 1 minus 1. Okay, so yeah. Here, so row 2 element ಏನು? 0 minus 2 into ಅದರ ಮೇಲಿರೋ row 1 element ಏನು? 1. So this will be equal to -2. Is it not? You write it here. So 1 minus 2 into ಇದರ ಮೇಲಿರೋ row 1 element -1. So 1 plus 2 ಏನಾಗುತ್ತೆ? 3. Okay, that is equal to, now again row 1 ಹಂಗೆ ಇರುತ್ತೆ because we are applying for row 2. 2 minus 2 0. So ಇದನ್ನ 0 ಮಾಡಕಂತಾನೆ ಆಪರೇಷನ್ ಅಪ್ಲೈ ಮಾಡೋದು. So this 0. 7 minus
2 into ಅದರ ಮೇಲಿರುವಂತ ರೋ 1 ಎಲಿಮೆಂಟ್ 3. So 7 minus 6 is equal to ಏನು 1. ಓ ವಾವ್. ಸೊ ಇದು 1 ಆಯ್ತು, 0 ಆಯ್ತು, ಇದು 1 ಆಯ್ತು. ಸೊ ನಮ್ಗೆ ಮಾಡ್ಬೇಕಾಗಿರೋದು ಜಸ್ಟ್ ಇದನ್ನ 0 ಮಾಡ್ಬೇಕು. ಈಗ 1 0 0 1 ಇದನ್ನ 0 ಮಾಡ್ಬೇಕು. ಹೆಂಗೆ 3 minus 3 is 0. ಇಲ್ಲಿ 3 ಇದ್ರೆ ಆರಾಮಾಗಿ 3 minus 3 ಮಾಡ್ಬಿಡ್ಬೋದಿಲ್ಲ, ಮಾಡ್ಬೋದಿತ್ತು. ಸೊ ಈ 1 ಗೆ 3 ಮಲ್ಟಿಪ್ಲೈ ಮಾಡೋಣ. 3 minus 3 ಏನಾಗುತ್ತೆ 0. ಸೊ ಯಾವ್ದು ಎಲ್ಲಿ 1 ಎಲ್ಲಿರೋದು ರೋ 2. ಓಕೆ, ಅದಕ್ಕೆ ಏನ್ ಮಲ್ಟಿಪ್ಲೈ ಮಾಡೋಣ 3 ಮಲ್ಟಿಪ್ಲೈ ಮಾಡೋಣ. ಓಕೆ, ಅದನ್ನ ಯಾವ್ದಕ್ಕೆ ಸಬ್ಟ್ರಾಕ್ಟ್ ಮಾಡೋಣ ರೋ 1 ಗೆ. ಓಕೆ, ಯಾವ ರೋಗೆ ಅಪ್ಲೈ ಮಾಡ್ತಾ ಇರೋದು ಆಪರೇಷನ್ R1. ಓಕೆ, ಸೊ ಸೇಮ್ ಆಪರೇಷನ್ ಶುಡ್ ಬಿ ಅಪ್ಲೈಡ್ ಫಾರ್ ದಿಸ್ ಮ್ಯಾಟ್ರಿಕ್ಸ್ ಆಲ್ಸೋ. ಸೊ A ಇಂಟು R1 ಏನ್ ಬರುತ್ತೆ 1 ಮೈನಸ್ 3 ಇಂಟು ಈ 1 ಕೆಳಗೆ ಇರೋ R2 ಎಲಿಮೆಂಟ್ ಏನು -2. ಓಕೆ, 1 ಪ್ಲಸ್ 6 ಇಸ್ ಈಕ್ವಲ್ ಟು ವಾಟ್ 7. ಸೊ ರೋ 1 ಹಂಗೆ ಇಡೋಣ. ಯಾವ ರೋಗೆ ಅಪ್ಲೈ ಮಾಡ್ತಿರೋದು ಆಪರೇಷನ್, ಸಾರಿ ರೋ 1, ರೋ 2 ಹಂಗೆ ಇಡೋಣ. ಆಯ್ತಾ, ರೋ 1 ಏನ್ ಬಂತು ಈಗ 7. ನೆಕ್ಸ್ಟ್ ಎಲಿಮೆಂಟ್ ಏನು ರೋ 1 -1 ಆಮೇಲೆ -3 ಇಂಟು ಅದ್ರ ಕೆಳಗಡೆ ಇರುವಂತ ರೋ 2 ಎಲಿಮೆಂಟ್ ಏನು 3. ಓಕೆ, 1 minus 9, sorry -1 minus 9 is equal to what -10. So you write -10 is equal to, so 1 minus 2 into 0, 0 into anything is 0, 1 minus 0 ಏನು 1. ಓಕೆ, 3 minus 3 ಇದನ್ನ 0 ಮಾಡಕಂತಾನೆ ಆಪರೇಷನ್ ಅಪ್ಲೈ ಮಾಡಿದ್ದು. 3 minus 3 ಏನು 0. ಸೆಕೆಂಡ್ ರೋ ಹಂಗೆ ಇರುತ್ತೆ, there is no change because applying the operation for row 1. so 0 1. ಸೊ ಏನಾಯ್ತು ಇವಾಗ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಯ್ತು. A into what is identity matrix? Of course A inverse. Okay, what is A inverse now? A inverse is equal to 7 minus 10 minus 2 3. That's all. So this was all about today's video. This is the elementary operation which is made easy for you guys. Please, if you have not yet subscribed to our channel, do subscribe. ನಾವು ಈ ಎಕ್ಸಾಮ್ ಮುಗಿಯೋವರೆಗೂ ಇದೇ ತರ ಯೂಸ್ಫುಲ್ ಆಗುವಂತ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿರ್ತೀವಿ. ಥ್ಯಾಂಕ್ ಯು ಸೋ ಮಚ್.